ಮೊನ್ನೆ ಬೇದಿ, ಈಗ ವೈರಲ್ ಜ್ವರ. ಜೈಲೊಳಗೆ ದರ್ಶನ್ ವಿಲವಿಲ. 10 kg ಅಲ್ಲ, 4 kg ಮಾತ್ರ. ಏನಿದು ದರ್ಶನ್ ತೂಕ ಇಳಿಕೆಯ ರಹಸ್ಯ? ಬೆನ್ನು ಕೈ ನೋವು ಮಾತ್ರ ಇದೆ, ಬೇರೇನೂ ಸಮಸ್ಯೆನೇ ಇಲ್ವಾ? ದರ್ಶನ್ ಮನೆಯೂಟಕ್ಕೆ ಜೈಲು ವೈದ್ಯಾಧಿಕಾರಿಗಳಿಂದಲೇ ಯಾಕೆ ನಕ್ರ? ದರ್ಶನ್ಗೆ ಗುರುವಾರದ್ದೇ ಟೆನ್ಷನ್. ಸಿಗುತ್ತಾ ಸಿಗಲ್ವಾ? ಇದು ಈ ಹೊತ್ತಿನ ವಿಶೇಷ. ಕಂಬಿ ಹಿಂದಿನ ರಹಸ್ಯ. ಜೂನ್ 8ರವರೆಗೂ ದರ್ಶನ್ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ನಂತರ ನಡೆದ ಕೊಲೆ, ಬಂಧನ, ವಿಚಾರಣೆ ಇವೆಲ್ಲವೂ ದರ್ಶನ್ರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಕೋಪದ ಕೈಗೆ ಬುದ್ಧಿ ಕೊಟ್ಟ ಪರಿಣಾಮವೋ, ತಾನು ನಡೆದಿದ್ದೇ ದಾರಿ ಅನ್ನೋ ಮನಸ್ಥಿತಿಯೋ ಇವತ್ತು ದರ್ಶನ್ರನ್ನ ಕಂಬಿ ಹಿಂದೆ ಕೊರಗುವಂತೆ ಮಾಡ್ತಾ ಇದೆ. ಪರಪ್ಪನಾಗ್ರಹಾರದಲ್ಲಿರುವ ಸೆಂಟ್ರಲ್ ಜೈಲು ಸೇರಿದಾಗ್ಲಿಂದ ದರ್ಶನ್ ಒಂದಲ್ಲ ಒಂದು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇದನ್ನೇ ನೆಪ ಮಾಡಿಕೊಂಡು ಮನೆಯೂಟಕ್ಕೆ ಅರ್ಜಿ ಹಾಕಿರುವ ದರ್ಶನ್ ಬಗ್ಗೆ ಕಂಬಿ ಹಿಂದಿನ ಕೆಲವೊಂದು ರಹಸ್ಯಗಳು ಕೂಡ ಈಗ ಬಯಲಾಗ್ತಾ ಇದೆ. ಹಾಗಾದ್ರೆ ಏನಿದು ಹೊಸ ವಿಚಾರ ಅಂತ ಅಂದ್ಕೊಂಡ್ರ? ಈ ಸಂಚಿಕೆಯಲ್ಲಿ ಎಲ್ಲವನ್ನ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ, ಮಿಸ್ ಮಾಡದೆ ನೋಡಿ. ಪರಪ್ಪನಾಗ್ರಹಾರದಲ್ಲಿ ದರ್ಶನ್ಗೆ ದಿನಕ್ಕೊಂದು ಸಮಸ್ಯೆ. ಜೈಲು ಜೀವನಕ್ಕೆ ಒಗ್ಗಿಕೊಳ್ಳಲು ಪರದಾಟ, ಚಿಂತೆ. ಸಾಮಾನ್ಯ ಜೀವನ ನಡೆಸ್ತಾ ಇದ್ದವರು ಜೈಲಿಗೆ ಹೋದ್ರೇನೆ ಅಲ್ಲಿ ಹೊಂದ್ಕೊಳ್ಳೋದು ಕಷ್ಟ ಆಗತ್ತೆ, ಹಿಂಸೆ ಆಗತ್ತೆ. ಹೊರಗಿದ್ದಾಗ ಬರೀ ಗಂಜಿ ಊಟ ತಿಂತಾ ಇದ್ದವರಿಗೂ ಜೈಲಿನ ವಾಸ ನರಕ ತೋರಿಸುತ್ತೆ. ಅಂಥದ್ರಲ್ಲಿ ಕೈಗೊಂದು ಆಳು ಕಾಳು ಐಷಾರಾಮಿ ಜೀವನ, 3 ಹೊತ್ತು ವೃಷ್ಟಾನ್ನ ಭೋಜನ ಮಾಡ್ತಾ ಇದ್ದವರಿಗೆ ಜೈಲಿನ ವಾಸ ಅಕ್ಷರಶಃ ನರಕವನ್ನ ತೋರಿಸ್ಬಿಡುತ್ತೆ. ಸದ್ಯ ದರ್ಶನ್ ಕೂಡ ಇಂಥದ್ದೇ ತೊಳಲಾಟದಲ್ಲಿದ್ದಾರೆ. ಹಾಗಂತ ಇವರನ್ನೇನೋ ಈ ಪ್ರಕರಣದಲ್ಲಿ ವಿನಾಕಾರಣ ಸಿಕ್ಕಾಕ್ಸಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರತಿ ಹಂತದಲ್ಲೂ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿಗಳು ಸಿಕ್ಕಿದ್ದಕ್ಕೇನೆ ಪೊಲೀಸರು ಜೈಲಿಗಟ್ಟಿದ್ದಾರೆ. ಜೈಲು ಸೇರಿದಾಗ್ಲಿಂದ ಕೂಡ ದರ್ಶನ್ ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಪದೇ ಪದೇ ಅನಾರೋಗ್ಯ ಕೂಡ ಕಾಡ್ತಾ ಇದೆ. ಜೂನ್ 11ರಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನ ಆಗಿತ್ತು. ದರ್ಶನ್ ಜೊತೆಗೆ ಗೆಳತಿ ಪವಿತ್ರ ಕೂಡ ಅರೆಸ್ಟ್ ಆಗಿದ್ರು. ಪವಿತ್ರಾಳಿಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶಗಳನ್ನ ಕಳುಹಿಸಿದ್ದ ಅಂತ ದರ್ಶನ್ ತನ್ನ ಗ್ಯಾಂಗ್ಗೆ ಹೇಳಿ ಕಿಡ್ನಾಪ್ ಮಾಡಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು. ನಂತರ ಆತ ಸತ್ತಿದ್ದು. ಕೇಸ್ ಮುಚ್ಚಿ ಹಾಕೋದಕ್ಕೆ 3ರನ್ನ ದುಡ್ಡು ಕೊಟ್ಟು ಶರಣಾಗತಿ ಆಗುವಂತೆ ಮಾಡಿದ್ದು. ನಂತರ ದರ್ಶನ್ ಹೆಸರು ಇದರಲ್ಲಿ ಆಚೆ ಬಂದಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಕೊಲೆ ನಡೆದ 3 ದಿನದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಪೊಲೀಸರಿಗೆ ಗೊತ್ತಾಗಿ ಹೋಗಿತ್ತು. ಆ ರೋಚಕ ರಹಸ್ಯವನ್ನ ಆಮೇಲೆ ಹೇಳ್ತೀವಿ. ಹೀಗೆ ಬಂಧನಕ್ಕೆ ಒಳಗಾದಂತಹ ದರ್ಶನ್ 12 ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆಯನ್ನು ಎದುರಿಸಿದ್ರು. ಬಳಿಕ ನ್ಯಾಯಾಂಗ ಬಂಧನಕ್ಕೊಳಗಾಗಿ ಸೆಂಟ್ರಲ್ ಜೈಲ್ ಸೇರಿದ್ರು. ಯಾವಾಗ ಜೈಲಿಗೆ ಹೋದ್ರೋ ಅಲ್ಲಿಂದ ದರ್ಶನ್ಗೆ ಒಂದೊಂದೇ ಆರೋಗ್ಯ ಸಮಸ್ಯೆಗಳು ಕಾಡೋಕೆ ಶುರುವಾಗಿದೆ. ನೋಡಿದಾಗ ಅವ್ರಿಗೆ ನನಗೆ ನನ್ನನ್ನು ಅರಿದೇನೆ, ಅವ್ರಿಗೆ ಅರಿದೇನೆ ಕಣ್ಣಲ್ಲಿ ಕಣ್ ತುಂಬಿಡ್ತು. ಇವ್ರೆ ಅಪ್ಪ, ಅದು ಯಾವ ಆರೋಪದ ಮೇಲೆ ಅವರಿದಾರೋ ಏನೋ ನಮ್ಗೆ ಅದ್ರ ಬಗ್ಗೆ ಅಂತ ಇದಿರಲಿಲ್ಲ. ಒಬ್ಬ ಕಲಾವಿದ ಅನ್ನುವಂಥ ಒಂದು ಭಾವನೆಯಲ್ಲಿ ಹೋಗಿ ನೋಡಿದಾಗ ಕಲಾವಿದನಿಗಿಂತ ಜಾಸ್ತಿ ಅಣ್ಣ ಅಂತಂತ ಹೇಳ್ಬಿಟ್ಟು ತಾನು ಬಂದು ತಪ್ಕೊಂಡಿದ್ದು, ಕಾಲಿಗೆ ಬಿದ್ದಿದ್ದು ಯಾವುದೂ ಮರೆಯೋಕ್ಕಾಗ್ತಾ ಇಲ್ಲ ರೀ. ನನಗೆ ಕಷ್ಟ. ಅಣ್ಣ ಅನ್ನುವಂಥದ್ದೊಂದೇ ಮಾತ್ರಿ ಅದಕ್ಕೆ ನನಗೆ ನೋವಾಗ್ತಾ ಇದೆ. ಅಣ್ಣ ನಾವು ಏನು ಮಾಡೋಕ್ಕಾಗಲ್ವೇ? ಹಾಗೆ ನೋಡ್ಬೇಕಾ ಒಬ್ಬ ಮನುಷ್ಯನ ನಾವು? 25 ವರ್ಷಕ್ಕೆ ನಾನು ಆತನ ಹಾಡಿ ಹೋಗಲಿ ಎಲ್ಲವನ್ನೂ ಮಾಡಿರುವಂಥದ್ದನ್ನು ನೋಡಿದಾಗ ನಮಗೆ ಆ ವ್ಯಕ್ತಿ ಹಂಗೆ ನಿಂತ್ಕೊಂಡಿರೋದು ನೋಡಿದಾಗ ಎಷ್ಟು ಹೊಟ್ಟೆ ಉರಿದೋಗುತ್ತೆ. ಕಲಾವಿದ ಆಗತ್ತೆ, ತಪ್ಪುಗಳಾಗತ್ತೆ, ಆದರೆ ಅವನು ನೋವನ್ನೆಲ್ಲ ನುಂಗ್ಕೊಂಡು ನಾ ಚೆನ್ನಾಗಿದ್ದೀನಿ ಅಂತ ನಗೋವನೇ ಕಲಾವಿದ. ಜೈಲಿನಲ್ಲಿ ದರ್ಶನ್ ಅಸಲಿ ಆರೋಗ್ಯ ಸ್ಥಿತಿ ಹೇಗಿದೆ? ಅಜೀರ್ಣ, ಬೇದಿ ಸಮಸ್ಯೆ ಇಲ್ವಾ? 4 kg ತೂಕ ಮಾತ್ರ ಕಡಿಮೆ ಆಗಿತ್ತಾ? ದರ್ಶನ್ ಆರೋಗ್ಯದ ಕುರಿತಾಗಿ ಹಲವು ಸಂಗತಿಗಳು ಹೊರಗೆ ಬಂದಿದ್ವು. ದರ್ಶನ್ಗೆ ಬೇದಿ ಆಗಿದೆ, ಅಜೀರ್ಣ ಆಗಿದೆ, ಜೈಲಿನೂಟ ಹೊಟ್ಟೆಗೆ ಒಗ್ತಾ ಇಲ್ಲ, ಹೀಗೆ ಹಲವು ವಿಚಾರಗಳು ಬಹಿರಂಗ ಆಗಿದ್ವು. ಇದರ ಬೆನ್ನಲ್ಲೇ ಮನೆಯೂಟ ಕೊಡಿಸಿ ಅಂತ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಹೈಕೋರ್ಟ್ನಿಂದ ಈ ಅರ್ಜಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬಂತು. ಅಲ್ಲೂ ಕೂಡ ವಾದ ಪ್ರತಿವಾದ ನಡೆದ್ವು. ದರ್ಶನ್ಗೆ ಮನೆಯೂಟ ಕೊಡಬೇಕಾ ಬೇಡವಾ ಅನ್ನೋದರ ತೀರ್ಪು ಗುರುವಾರ ಪ್ರಕಟ ಆಗಲಿದೆ. ಆದರೆ ಕೋರ್ಟ್ನ ಮುಂದೆ ದರ್ಶನ್ ಪರ ವಕೀಲರು ಅವರಿಗೆ ಆರೋಗ್ಯ ಸರಿಯಿಲ್ಲ, ಹೊಟ್ಟೆ ಸರಿಯಿಲ್ಲ ಅಂತೆಲ್ಲ ವಾದ ಮಾಡಿದ್ರು. ಆದರೆ ನಿಜವಾಗ್ಲೂ ದರ್ಶನ್ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನೋದೇ ಕುತೂಹಲಕಾರಿ ವಿಚಾರ. ಅಸಲಿಗೆ ದರ್ಶನ್ ಪರಪ್ಪನಾಗ್ರಹಾರ ಸೇರಿದಾಗ 109 kg ತೂಕ ಇದ್ರು. ಇದಾದ ಬಳಿಕ 10 kg ತೂಕ ಕಡಿಮೆ ಆಗಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ ದರ್ಶನ್ ಕೇವಲ 4 kg ತೂಕವನ್ನಷ್ಟೇ ಕಳ್ಕೊಂಡಿದ್ದಾರಂತೆ. ಇನ್ನು ಬೇದಿ ಆಗ್ಲಿ ಅಜೀರ್ಣ ಸಮಸ್ಯೆ ಆಗ್ಲಿ ದರ್ಶನ್ಗೆ ಸದ್ಯಕ್ಕೆ ಯಾವುದು ಕೂಡ ಇಲ್ಲ ಅಂತ ಜೈಲಿನ ರಿಪೋರ್ಟ್ಗಳು ಹೇಳ್ತಾ ಇದೆ. ಆರಂಭದ ದಿನದಲ್ಲಿ ಒಮ್ಮೆ ಹೊಟ್ಟೆ ಕೆಟ್ಟಿತ್ತು, ಬೇದಿ ಆಗಿತ್ತು, ಆದರೆ ನಂತರ ಎಲ್ಲವೂ ಸರಿ ಹೋಗಿದೆ.
ಈಗ ಯಾವುದೇ ಹೊಟ್ಟೆ ಸಮಸ್ಯೆ ದರ್ಶನ್ಗೆ ಕಾಡ್ತಾ ಇಲ್ಲ ಅಂತ ಹೇಳಲಾಗಿದೆ. ಯಾಕಂದ್ರೆ ಜೈಲಿನ 5,000 ಕೈದಿಗಳು ಇದೇ ಊಟವನ್ನ ತಿಂತಾರೆ. ಅವ್ರು ಯಾರಿಗೂ ಹೊಟ್ಟೆ ಸಮಸ್ಯೆ ಬಂದಿಲ್ಲ, ದರ್ಶನ್ಗೆ ಮಾತ್ರ ಬರೋದಕ್ಕೆ ಹೇಗ್ ಸಾಧ್ಯ ಅಂತ ಮೊನ್ನೆ ವಕೀಲರು ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ರು. ದರ್ಶನ್ಗೆ ಕಾಡ್ತಿದ್ಯಾ ಬೆನ್ನು ಮತ್ತು ಕೈ ಮೂಳೆ ನೋವು? ಈ ಸಮಸ್ಯೆ ಬಿಟ್ರೆ ಬೇರೆ ಯಾವ ಆರೋಗ್ಯ ಸಮಸ್ಯೆಯೂ ಇಲ್ವಾ? ದರ್ಶನ್ ಅವರಿಗೆ ಬೇದಿ, ಅತಿಸಾರದಂತಹ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಜೈಲಿನ ವರದಿಗಳು ಹೇಳ್ತಾ ಇದೆ. ಎಲ್ಲಾ ಕೈದಿಗಳಂತೆ ದರ್ಶನ್ ಕೂಡ ಪ್ರತಿದಿನ ಜೈಲಿನ ಊಟವನ್ನೇ ತಿಂತಾ ಇದ್ದಾರೆ. ಇನ್ನು ಬಿಪಿಯಲ್ಲೂ ಯಾವುದೇ ಏರುಪೇರು ಇಲ್ಲ. ದರ್ಶನ್ಗೆ ಕಾಡ್ತಾ ಇರುವ ಪ್ರಮುಖ ಸಮಸ್ಯೆ ಅಂದ್ರೆ ಬೆನ್ನು ಮತ್ತು ಕೈ ಮೂಳೆ ನೋವು. ಈಗಾಗಲೇ ದರ್ಶನ್ಗೆ 2-3 ಬಾರಿ ಆಪರೇಷನ್ ಕೂಡ ಆಗಿದೆ. ಈ ಹಿಂದೆ ಮೈಸೂರಿನಲ್ಲಿ ಆಕ್ಸಿಡೆಂಟ್ ಆದಾಗ ಕೈಗೆ ಏಟಾಗಿತ್ತು. ಇದಾದ ಬಳಿಕ ಇತ್ತೀಚೆಗೆ ಮತ್ತೆ ಕೈಗೆ ಏಟ್ ಮಾಡ್ಕೊಂಡಿದ್ರು. ಕೈಗೆ ಬ್ಯಾಂಡೇಜ್ ಹಾಕೊಂಡೇ ಒಂದಷ್ಟು ದಿನ ತಿರುಗಾಡ್ತಾ ಇದ್ರು. ಈಗಲೂ ಕೈ ಮೂಳೆಗೆ ಆಗಿರುವ ಏಟು ವಾಸಿ ಆಗಿಲ್ಲ. ಅದರಲ್ಲಿ ಟ್ರೀಟ್ಮೆಂಟ್ ಕೂಡ ತಗೋತಾ ಇದ್ರು. ಆದ್ರೆ ಜೈಲಿಗೆ ಹೋದ್ಮೇಲೆ ಚಿಕಿತ್ಸೆ ನಿಂತಿದೆ. ಹೀಗಾಗಿ ಕೈಮೂಳೆ ನೋವು ಆಗಾಗ ಕಾಣಿಸ್ಕೊಳ್ತಾ ಇದೆಯಂತೆ. ದರ್ಶನ್ ತಮ್ಮ ದೇಹವನ್ನ ಕಟ್ಟುಮಸ್ತಾಗಿ ಇಟ್ಕೊಳ್ಳೋದಕ್ಕೆ ಪ್ರತಿದಿನ ಜಿಮ್ ಮಾಡ್ತಾ ಇದ್ರು. 3 ಹೊತ್ತು ಹೊಟ್ಟೆ ತುಂಬಾ ತಿಂತಾ ಇದ್ದ ದರ್ಶನ್ ಅದೇ ರೀತಿ ದೇಹವನ್ನ ಕೂಡ ದಂಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರಿಗೆ ಬೆನ್ನೋವು ಕೂಡ ಕಾಡ್ತಾ ಇತ್ತು. ಜೈಲಿಗೆ ಹೋದ ಬಳಿಕ ಬೆನ್ನೋವು ಕೂಡ ಸ್ವಲ್ಪ ಉಲ್ಬಣವಾಗಿದೆಯಂತೆ. ಆದ್ರೆ ಇವ್ಯಾವುದು ಅವರಿಗೆ ಮನೆ ಊಟ ಕೊಡಿಸೋದಿಲ್ಲ. ಕೈ ನೋವು, ಬೆನ್ಮೂಳೆ ನೋವಿದ್ರೆ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾರೆ. ಈ ನೆಪ ಇಟ್ಕೊಂಡು ಮನೆ ಊಟಕ್ಕೆ ಬೇಡಿಕೆ ಸಲ್ಲಿಸೋದಕ್ಕೆ ಆಗಲ್ಲ. ಹೀಗಾಗಿ ಅಜೀರ್ಣ ಆಗಿದೆ, ಬೇದಿ ಆಗಿದೆ ಅಂತ ನೆಪ ಹೇಳಿ ಮನೆ ಊಟ ಪಡೆಯುವುದಕ್ಕೆ ದರ್ಶನ್ ಪ್ರಯತ್ನಿಸಿದ್ದಾರೆ. ಆದರೆ ಇದಕ್ಕೆ ಸರ್ಕಾರದ ಪರ ವಕೀಲರು ಪ್ರಬಲವಾಗಿ ಆಕ್ಷೇಪಣೆ ಸಲ್ಲಿಸುತ್ತಾರೆ. ಈ ರೀತಿ ಆರೋಗ್ಯ ಸಮಸ್ಯೆ ಇದ್ರೆ ಸಾತ್ವಿಕ ಆಹಾರ ಸೇವಿಸಲಿ, ಬಿರಿಯಾನಿ ಊಟ ಅಲ್ಲ ಅಂತ ಖಡಕ್ಕಾಗಿ ವಾದ ಮಂಡಿಸಿದ್ದಾರೆ. ವಾರಕ್ಕೊಮ್ಮೆ ಪ್ರತಿ ಶುಕ್ರವಾರ ಜೈಲಲ್ಲಿ ಮಾಂಸಾಹಾರದ ಊಟ ಇರುತ್ತೆ. ಎಲ್ಲಾ ಕೈದಿಗಳಂತೆ ದರ್ಶನ್ ಕೂಡ ವಾರಕ್ಕೊಮ್ಮೆ ಮಾತ್ರ ಮಾಂಸಾಹಾರವನ್ನ ಸೇವಿಸಬೇಕಾಗಿದೆ. ದರ್ಶನ್ಗೆ ಈಗ ಕಾಡುತ್ತಿದೆಯಾ ವೈರಲ್ ಜ್ವರ? ಮನೆ ಊಟ ಬೇಡ ಎಂದಿದ್ದೇಕೆ ಜೈಲು ವೈದ್ಯಾಧಿಕಾರಿಗಳು? ದರ್ಶನ್ಗೆ ಪ್ರಸ್ತುತ ಜ್ವರ ಕಾಡ್ತಾ ಇದೆಯಂತೆ. ಕಳೆದ 3 ದಿನದಿಂದ ನಿರಂತರವಾಗಿ ಜ್ವರ ಕಾಡ್ತಾ ಇದೆ ಅಂತ ಹೇಳಲಾಗಿದೆ. ಸದ್ಯ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಮಳೆ, ಬಿಸಿಲು, ರಾತ್ರಿ ಆದ್ರೆ ಚಳಿ, ಹೀಗೆ ಹವಾಮಾನದಲ್ಲಿ ಏರುಪೇರಾಗ್ತಾ ಇರೋದು ಸಹಜವಾಗಿ ಎಲ್ಲರ ಆರೋಗ್ಯದ ಮೇಲೂ ಪರಿಣಾಮ ಬೀರಿದೆ. ಯಾಕಂದ್ರೆ ಇಂತಹ ವಾತಾವರಣ ಬದಲಾವಣೆಯಿಂದಲೇ ವೈರಸ್ಗಳು ಹುಟ್ಟುಕೊಳ್ಳುವುದು, ಮನುಷ್ಯನ ದೇಹಕ್ಕೆ ದಾಳಿ ಮಾಡು. ಸದ್ಯ ದರ್ಶನ್ಗೂ ವಾತಾವರಣದಲ್ಲಿನ ಬದಲಾವಣೆಯಿಂದಾಗಿ ಜ್ವರ ಕಾಡ್ತಾ ಇದೆಯಂತೆ. 3 ದಿನಗಳ ಹಿಂದೆ ದರ್ಶನ್ ಭೇಟಿಗೆ ಅವರ ಸ್ನೇಹಿತ ನಿರ್ದೇಶಕ ತರುಣ್ ಸುಧೀರ್ ಬಂದಿದ್ರು. ಅವರನ್ನ ಭೇಟಿಯಾದ ಬಳಿಕ ಮಾತನಾಡಿದಾಗ ದರ್ಶನ್ಗೆ ಜ್ವರ ಇರೋದ್ರ ಬಗ್ಗೆ ಅವರು ಹೇಳಿದ್ರು. ಇನ್ನೂ ಕೂಡ ಜ್ವರದಿಂದ ದರ್ಶನ್ ಚೇತರಿಸಿಕೊಂಡಿಲ್ವಂತೆ. ಸ್ವಲ್ಪ ಹುಷಾರಿರಲಿ, ಇಸ್ ಬೆಟರ್ ನಾವು, ಕ್ಲೈಮೇಟ್ ಇದೆಲ್ಲದಕ್ಕೋಸ್ಕರ, ಬಟ್ ರಿಕವರ್ ಆಗ್ತಿದ್ರೆ ಇಸ್ ಬೆಟರ್ ನಾವು. ಬೇಸಿಕಲಿ ಹೇಗಿದ್ದಾರೆ ಅವ್ರ ಹೆಲ್ತು, ಅದ್ರ ಬಗ್ಗೆನೇ ಚರ್ಚೆ ಆಗಿದ್ದು. ಏನಿಲ್ಲ ಮಗನೇ, ಆರಾಮಾಗಿದ್ದೀನಿ, ಸ್ವಲ್ಪ ಜ್ವರ ಇತ್ತು, ಇವಾಗ ಬೆಟರ್ ಆಗ್ತಾ ಇದ್ದೀನಿ, ನಾನು ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳಿದ್ರು. ಸೊ ಅಷ್ಟೇ, ಬೇಸಿಕಲಿ ಅದ್ರ ಬಗ್ಗೆನೇ ಮಾತಾಡಿದೆ ಹೊರತು ಇನ್ನೇನು ಬೇರೆ ಆ ಥರ ಎಷ್ಟು ಕೆ ಜಿ ಏನಂತಲ್ಲ, ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ, ನಿಮ್ಗೆ ಎವಿಡೆಂಟಾಗಿ ಕಾಣಿಸುತ್ತೆ ಅದು ಅವ್ರು ಆಗಿರೋದು. ಸತತವಾಗಿ ಜ್ವರ ಬರ್ತಾ ಇರೋದ್ರಿಂದ ದರ್ಶನ್ರನ್ನ ಜೈಲೊಳಗಿರುವ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಿನ ವೈದ್ಯರೇ ದರ್ಶನ್ಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಹಿರಿಯ ವೈದ್ಯರೇ ದರ್ಶನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಎನ್ನಲಾಗಿದೆ. ಇತ್ತ ಮೊದಲಿಗೆ ದರ್ಶನ್ ಮನೆ ಊಟ ಕೇಳಿ ಜೈಲು ಸೂಪರಿಂಟೆಂಡೆಂಟ್ಗೆ ಪತ್ರ ಬರೆದಿದ್ರು. ಜೈಲಧಿಕಾರಿಗಳು ಜೈಲಿನ ವೈದ್ಯಾಧಿಕಾರಿಗಳ ಬಳಿ ದರ್ಶನ್ಗೆ ಮನೆ ಊಟ ಕೊಡಬಹುದಾ ಅಂತ ಕೇಳಿದ್ರು. ಅದಕ್ಕೆ ಜೈಲಿನ ವೈದ್ಯಾಧಿಕಾರಿಗಳು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಈ ವರದಿಯನ್ನೇ ಕೋರ್ಟ್ನಲ್ಲಿ ಎಸ್ಪಿಪಿ ಸಲ್ಲಿಸಿದ್ರು. ದರ್ಶನ್ಗೆ ಮನೆ ಊಟ ಕೊಡ್ಲೇಬಾರದು ಅಂತ ವಾದಿಸಿದ್ರು. ಆರಂಭದಲ್ಲಿ ದರ್ಶನ್ರನ್ನ ಭೇಟಿಯಾಗೋದಕ್ಕೆ ದರ್ಶನ್ ಪರ ಮಾತನಾಡೋಕೆ ಇಂಡಸ್ಟ್ರಿಯ ಹಲವರು ಹಿಂದೇಟು ಹಾಕ್ತಾ ಇದ್ರು. ಈ ಪ್ರಕರಣದಿಂದ ಅಂತರ ಕಾಯ್ದುಕೊಳ್ತಾ ಇದ್ರು. ಆದ್ರೆ ಈಗ ಒಬ್ಬೊಬ್ಬರಾಗಿ ಮುಂದೆ ಬಂದು ಮಾತಾಡ್ತಿದ್ದಾರೆ. ಕೆಲವರು ದರ್ಶನ್ ಪರ ಮಾತನಾಡಿ ಸಾಮಾಜಿಕ ಜಾಲತಾಣದಲ್ಲಿ ಚೀಮಾರಿ ಕೂಡ ಹಾಕಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಲವರು ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಾ ಇದ್ದಾರೆ. ಸೋಮವಾರ ನಟ ವಿನೋದ್ ರಾಜ್ ಬಂದು ದರ್ಶನ್ರನ್ನ ಭೇಟಿಯಾಗಿದ್ರು. ಮಂಗಳವಾರ ದರ್ಶನ್ ಭೇಟಿಗೆ ನಟ ಸಾಧು ಕೋಕಿಲ ಬಂದಿದ್ರು. ಲಾಯರ್ ಜೊತೆಗೆ ಬಂದಿದ್ದ ಸಾಧು ಕೋಕಿಲ ದರ್ಶನ್ ಭೇಟಿಗೆ ಯತ್ನಿಸಿದ್ರು, ಆದ್ರೆ ಸಾಧ್ಯ ಆಗಿಲ್ಲ. ಅವ್ರ ಫ್ಯಾಮಿಲಿ ಅವರೆಲ್ಲ ಬರ್ತಾರೆ, ಒಟ್ಟಿಗೆ ಬರ್ಬೇಕು. ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಆಗಲ್ಲ, ವಾರಕ್ಕೊಂದು ಅಷ್ಟೇ. ಏನ್ ಮಾಡಕ್ಕಾಗಲ್ಲ. ವಾರಕ್ಕೆ 2 ಬಾರಿ ಮಾತ್ರ ಹೊರಗಿನವರ ಭೇಟಿಗೆ ಅವಕಾಶ ಇದೆ. ಈಗಾಗಲೇ ಸೋಮವಾರ ಪತ್ನಿ ವಿಜಯಲಕ್ಷ್ಮಿ ನಟ ವಿನೋದ್ ರಾಜ್ ಜೊತೆಯಾಗಿ ಬಂದು ಭೇಟಿಯಾಗಿ ಹೋಗಿದ್ದಾರೆ. ಇನ್ನು ಈ ವಾರಕ್ಕೆ ಉಳಿದಿರೋದು ಒಂದೇ ಭೇಟಿ. ಹೀಗಾಗಿ ನಾಡಿದ್ದು ಪತ್ನಿ ಮತ್ತೊಮ್ಮೆ ಬಂದಾಗ ಅವರ ಜೊತೆಗೆ ಬರುವಂತೆ ಸಾಧು ಕೋಕಿಲಾಗೆ ಸೂಚನೆ ಬಂದಿದೆಯಂತೆ. ಹೀಗಾಗಿ ವಾಪಸ್ ಹೋಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಿಸ್ಸಿಂಗ್ ಡಾಟ್ಸ್ ಎಲ್ಲ ಈಗ ಕನೆಕ್ಟ್ ಆಗ್ತಾ ಇದೆ. ಅದ್ಯಾವ ರೀತಿ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ರು,
ದರ್ಶನ್ ಹೆಸರು ಹೊರಗೆ ಬಂದಿದ್ದಾದ್ರೂ ಹೇಗೆ? ಎಲ್ಲ ರಹಸ್ಯಗಳು ಕೂಡ ಒಂದೊಂದಾಗೆ ಬಯಲಾಗಿದೆ. ಅದರ ಇಂಟ್ರೆಸ್ಟಿಂಗ್ ಕಹಾನಿ ನಿಮ್ಮ ಮುಂದೆ. ಶವ ಪತ್ತೆಯಾದ ದಿನವೇ ಶೆಡ್ ತಲುಪಿದ್ರು ಪೊಲೀಸರು. ಸಿಸಿಟಿವಿ ಜಾಡು ಹಿಡಿದವರಿಗೆ ಸಿಕ್ಕಿತೇನು? ಎಸ್, ಜೂನ್ 8ರಂದು ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಕೊಲೆ ನಡೆಯುತ್ತೆ. ಜೂನ್ 9ರ ನಸುಕಿನ ವೇಳೆ ಶವವನ್ನ ರಾಜಕಾಲುವೆ ಬಳಿ ಎಸೆಯಲಾಗುತ್ತೆ. ಇನ್ನು ಮರುದಿನ ಶವ ಸಿಕ್ಕಾಗ ಮೂವರು ನಾವೇ ಕೊಲೆ ಮಾಡಿದ್ದು ಅಂತ ಪೊಲೀಸರ ಮುಂದೆ ಬಂದು ಶರಣಾಗ್ತಾರೆ. ಇಲ್ಲಿಂದ ಪ್ರಕರಣದ ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಹೋದ್ವು ಅನ್ನೋದು ನಿಮಗೆ ಗೊತ್ತೇ ಇದೆ. ಒಂದ್ ವೇಳೆ ಇವರು ಶರಣಾಗದೆ ಇದ್ದಿದ್ರೆ ದರ್ಶನ್ ಹೆಸರು ಬರ್ತಾ ಇರ್ಲಿಲ್ವಾ ಅನ್ನೋ ಸಹಜ ಪ್ರಶ್ನೆ ಏಳ್ಬಹುದು. ಅಸಲಿಗೆ ಶವ ಪತ್ತೆಯಾದಂತಹ ದಿನವೇ ಪಟ್ಟಣಗೆರೆ ಶೆಡ್ನ ಬಾಗಿಲ ಬಳಿಗೆ ಬಂದು ನಿಂತಿದ್ರು ಪೊಲೀಸರು. ಇಂತಹದೊಂದು ರೋಚಕ ಮಾಹಿತಿ ಈಗ ಬಯಲಾಗಿದೆ. ಎಸ್, ಜೂನ್ 9ನೇ ತಾರೀಕು ರಾಜಕಾಲುವೆ ಬಳಿ ಪೊಲೀಸರಿಗೆ ರೇಣುಕಾಸ್ವಾಮಿಯ ಶವ ಸಿಗುತ್ತೆ. ಆ ಕ್ಷಣದಿಂದಾನೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸುತ್ತಾರೆ. ರಾಜಕಾಲುವೆ ಬಳಿಯ ಸಿಸಿಟಿವಿಯನ್ನ ಪರಿಶೀಲನೆ ಮಾಡುವ ವೇಳೆ ರೆಡ್ ಕಲರ್ ಜೀಪ್ ಒಂದು ಕಾಣಿಸಿತ್ತು. ಇನ್ನು ರೇಣುಕಾಸ್ವಾಮಿ ಮೃತದೇಹವಿದ್ದಂತಹ ಸ್ಕಾರ್ಪಿಯೋ ಹಿಂದೆ ರೆಡ್ ಕಲರ್ ಜೀಪ್ ಓಡಾಡಿದ್ದು ಸಿಸಿಟಿವಿಯಲ್ಲಿ ಪತ್ತೆಯಾಗಿತ್ತು. ಇನ್ನು ಕಾಲುವೆಗೆ ಮೃತದೇಹ ಎಸೆಯುವಾಗಲೂ ಕೂಡ ಸರ್ವಿಸ್ ರಸ್ತೆ ಬಳಿ ಜೀಪ್ ನಿಂತಿತ್ತು. ಇದರ ಜಾಡ್ ಹಿಡಿದು ಹೊರಟಂತಹ ಪೊಲೀಸರು ಸುಮ್ಮನಹಳ್ಳಿಯಿಂದ ಸಿಸಿಟಿವಿ ಚೆಕ್ ಮಾಡ್ತಾ ಬಂದು ಪಟ್ಟಣಗೆರೆಯ ಶೆಡ್ ತಲುಪಿದ್ರು. ಇಲ್ಲಿ ಜೀಪ್ ಇರೋದು ಕಂಡಿತ್ತು. ಇನ್ನು ಆರ್ಟಿಒ ದಾಖಲೆ ಪರಿಶೀಲನೆ ವೇಳೆ ಅದು ವಿನಯ್ಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ಆಗ್ಲೇ ವಿನಯ್ಗೆ ಕಾಲ್ ಮಾಡಿದ್ದಾರೆ, ಆದ್ರೆ ನಂಬರ್ ಸ್ವಿಚ್ ಆಫ್ ಆಗಿತ್ತು. ಅಷ್ಟರಲ್ಲೇ ಕಾರ್ತಿಕ್, ನಿಖಿಲ್ ಮತ್ತು ರಾಘವೇಂದ್ರ ತಾವೇ ಕೊಲೆ ಮಾಡಿದ್ದು ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಶರಣಾಗ್ಬಿಟ್ಟಿದ್ರು. ಶರಣಾಗತರ ಮೇಲೆ ಬಂದಿತ್ತು ಅನುಮಾನ. ವಿನಯ್ ಪ್ರದೋಷ್ನ ವಶಕ್ಕೆ ಪಡೆದ ಪೊಲೀಸ್ ಆಗ್ಲೇ ಹೊರಬಂತು ದರ್ಶನ್ ಅಂಡ್ ಪವಿತ್ರ ಹೆಸರು. ಎಸ್, ಇನ್ನು ಪಟ್ಟಣಗೆರೆ ಶೆಡ್ನ ತನಕ ಬಂದಿದ್ದಂತಹ ಪೊಲೀಸರು ವಾಪಸ್ ಹೋಗೋದಕ್ಕೆ ಕಾರಣ ಮೂವರು ಅದಾಗ್ಲೇ ತಾವೇ ಕೊಲೆ ಮಾಡಿದ್ದು ಅಂತ ಬಂದು ಶರಣಾಗಿತ್ತು. ಆದರೆ ಈ ಮೂವರ ಮೇಲೆ ಅನುಮಾನಗೊಂಡು ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದಾಗ ಒಬ್ಬೊಬ್ಬರು ಒಂದೊಂದು ಉತ್ತರವನ್ನ ಕೊಟ್ಟಿದ್ರು. ಕೂಡಲೇ ಆತ ವಿನಯ್ ಮತ್ತು ಪ್ರದೋಷ್ನ ವಶಕ್ಕೆ ಪಡ್ಕೊಂಡಂತಹ ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು. ಆರಂಭದಲ್ಲಿ ನಮಗೇನು ಗೊತ್ತೇ ಇಲ್ಲ ಅಂತಿದ್ದಂತಹ ವಿನಯ್ ಮತ್ತು ಪ್ರದೋಷ್ಗೆ ಸಿಸಿಟಿವಿಯಲ್ಲಿ ಇವರ ಕಾರ್ ಓಡಾಡಿದ್ರ ದೃಶ್ಯ ತೋರಿಸಿದಾಗ ಶಾಕ್ ಆಗಿದ್ರು. ನಂತರ ಪೊಲೀಸ್ ತಮ್ಮದೇ ಭಾಷೆಯಲ್ಲಿ ಬಾಯ್ ಬಿಡಿಸಿದಾಗ್ಲೇ ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರನ್ನ ಬಾಯ್ ಬಿಟ್ರು ವಿನಯ್ ಮತ್ತು ಪ್ರದೋಷ್. ಇಲ್ಲಿಂದ ಇಡೀ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಬಿಡ್ತು. ಇನ್ನು ದರ್ಶನ್ ಹೆಸರು ಬಯಲಾಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ರು. ಇದು ಹೈ ಪ್ರೊಫೈಲ್ ಕೇಸ್ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟಿತ್ತು. ಹೀಗಾಗಿನೇ ದರ್ಶನ್ ಬಂಧನಕ್ಕೂ ಮೊದಲೇ ಪೂರಕವಾದಂತಹ ಎಲ್ಲಾ ಸಾಕ್ಷ್ಯಗಳನ್ನ ಕೂಡ ಅತ್ಯಂತ ಜಾಗರೂಕತೆಯಿಂದ ಸಂಗ್ರಹಿಸಿದ್ರು ಪೊಲೀಸರು. ನಂತರ ಕೊಲೆ ನಡೆದಂತಹ 3ನೇ ದಿನ ಅಂದ್ರೆ ಜೂನ್ 11ರಂದು ನೇರವಾಗಿ ಮೈಸೂರು ಹೋಗಿ ದರ್ಶನ್ರನ್ನ ಲಾಕ್ ಮಾಡಿ ಗಟ್ಟಿ ಹೆಜ್ಜೆಯನ್ನ ಇಟ್ಬಿಟ್ರು. ದರ್ಶನ್ ವಿರುದ್ಧ 3 ಸೆಕೆಂಡ್ನ ಪ್ರಬಲ ಸಾಕ್ಷಿ ಒಂದಿದೆ. ಅದು ಪ್ರದೋಷ್ನ ಮೊಬೈಲ್ನಲ್ಲಿದ್ದು ಡಿಲೀಟ್ ಆಗಿರುವ ಆ ವಿಡಿಯೋವನ್ನ ರಿಟ್ರೀವ್ ಮಾಡೋದೇ ಸವಾಲಾಗ್ತಾ ಇದೆ. ಅದ್ಯಾಕೆ ಹಾಗೆ ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಪ್ರದೋಷ್ ಮೊಬೈಲ್ನಲ್ಲಿದೆ 3 ಸೆಕೆಂಡ್ನ ಆ ದೃಶ್ಯ. ಅದನ್ನ ರಿಟ್ರೀವ್ ಮಾಡೋದೇ ಸವಾಲಾಗ್ತಿದ್ಯಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರತಿಯೊಂದು ಸಾಕ್ಷ್ಯವನ್ನ ಕೂಡ ಅತ್ಯಂತ ಜಾಗರೂಕತೆಯಿಂದ ಸಂಗ್ರಹ ಮಾಡ್ತಾ ಹೋಗಿದ್ದಾರೆ ಪೊಲೀಸರು. ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಅತ್ಯಂತ ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ. ಈ ಆರೋಪಗಳನ್ನೆಲ್ಲ ನಿಜ ಕೋರ್ಟ್ನಲ್ಲಿ ಸಾಬೀತುಪಡಿಸಬೇಕು. ಅದಕ್ಕೆ ಸೂಕ್ತ ಸಾಕ್ಷ್ಯಗಳ ಅವಶ್ಯಕತೆ ಇರುತ್ತೆ. ಹೀಗಾಗಿನೇ ಸಣ್ಣ ಪುಟ್ಟ ಸಾಕ್ಷ್ಯಗಳನ್ನು ಬಿಡದೆ ಈಗಾಗಲೇ ಸುಮಾರು 200 ನಾನಾ ವಿಧದ ಸಾಕ್ಷ್ಯಗಳನ್ನ ಸಂಗ್ರಹಿಸಿಕೊಂಡಿದ್ದಾರೆ ಪೊಲೀಸರು. ಪ್ರಕರಣದ 14ನೇ ಆರೋಪಿಯಾಗಿರುವ ಪ್ರದೋಷ್ನ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವ ವಿಡಿಯೋ ರೆಕಾರ್ಡ್ ಆಗಿದೆ. ಆ ವಿಡಿಯೋದಲ್ಲಿ 3 ಸೆಕೆಂಡ್ಗಳ ಕಾಲ ದರ್ಶನ್ ಹಲ್ಲೆ ಮಾಡೋ ವಿಡಿಯೋ ಇದೆ ಎನ್ನಲಾಗಿದೆ. ಆದರೆ ಇದನ್ನ ಪ್ರದೋಷ್ ಡಿಲೀಟ್ ಮಾಡಿದ್ದಾನೆ. ಡಿಲೀಟ್ ಮಾಡಿರುವ ಆ 3 ಸೆಕೆಂಡ್ನ ವಿಡಿಯೋ ಅತ್ಯಂತ ಪ್ರಬಲ ಸಾಕ್ಷ್ಯವಾಗಬಲ್ಲದು. ಹೀಗಾಗಿನೇ ಅದನ್ನ ರಿಟ್ರೀವ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ಪ್ರದೋಷ್ನ ಫೋನ್ ಅನ್ನ ಈಗಾಗಲೇ ಸೈಬರ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ಅದು ಐಫೋನ್ ಆಗಿರೋದ್ರಿಂದ ವಿಡಿಯೋ ರಿಟ್ರೀವ್ ಮಾಡೋದು ಅಷ್ಟು ಸುಲಭವಿಲ್ಲ. ಐಫೋನ್ ರಿಟ್ರೀವ್ಗೆ ಪ್ರತ್ಯೇಕವಾದ ಸಾಫ್ಟ್ವೇರ್ ಬೇಕಾಗುತ್ತೆ. ರಾಜ್ಯದ ಯಾವುದೇ ಸೈಬರ್ ಲ್ಯಾಬ್ನಲ್ಲೂ ಈ ಸಾಫ್ಟ್ವೇರ್ ಇಲ್ಲ. ಆ ಸಾಫ್ಟ್ವೇರ್ನ ಬೆಲೆಯೇ ಬರೋಬ್ಬರಿ 5 ಕೋಟಿ ರೂಪಾಯಿ. ಹೈದರಾಬಾದ್ ಮತ್ತು ಅಹಮದಾಬಾದ್ನ ಸೈಬರ್ ಲ್ಯಾಬ್ನಲ್ಲಿ ಈ ಸಾಫ್ಟ್ವೇರ್ ಇದೆ. ಅಲ್ಲಿಗೆ ಕಳುಹಿಸಿ ರಿಟ್ರೀವ್ ಮಾಡೋದಕ್ಕೆ 3 ಲಕ್ಷ ರೂಪಾಯಿ ಬೇಕಾಗುತ್ತೆ ಮತ್ತು ಅದಕ್ಕೆ ಬಹಳಷ್ಟು ಸಮಯ ಕೂಡ ಹಿಡಿಯುತ್ತೆ. ಹೀಗಾಗಿನೇ ಆ 3 ಸೆಕೆಂಡ್ಗಳ ದೃಶ್ಯ ಇರುವ ವಿಡಿಯೋವನ್ನ ಹೇಗೆ ರಿಟ್ರೀವ್ ಮಾಡೋದು ಅಂತ ತನಿಖಾ ತಂಡ ತಲೆಕೆಡಿಸಿಕೊಂಡಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ದೃಶ್ಯ ಸಾಕ್ಷ್ಯ ಒದಗಿಸಬಲ್ಲ ಆ ವಿಡಿಯೋ ಪಡೆಯೋದಕ್ಕಾಗಿ ಈ ಪೊಲೀಸರು ನಾನಾ ತಂತ್ರಗಳನ್ನ ಮಾಡ್ತಾ ಇದ್ದಾರೆ.